ಫ್ರೆಂಡ್ಸ್, ಶಿಗ್ಗಾಂವಿ ತಾಲೂಕಿನ ತೊರೂರು ಗ್ರಾಮಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ನಿಶಾಂತ್ ಬಂಕಾಪುರ್ ಸರ್ ಅವರಿದ್ದಾರೆ. ಇಲ್ಲಿ ಫಾರೆಸ್ಟ್ನವರು ಹಚ್ಚಿದಂಥ ಒಂದು ವಿಶೇಷವಾದಂಥ ಗಿಡ ಕಂಡ್ವಿ. ಇದ್ರ ಹೆಸರು ಗೊತ್ತಿಲ್ಲ, ವೈಜ್ಞಾನಿಕವಾಗಿ ಇದಕ್ಕೆ ಏನಂತ ಕರೀತಾರೆ ಗೊತ್ತಿಲ್ಲ. ಈ ಗಿಡಕ್ಕೆ ಒಂದು ವಿಶೇಷವಾದಂಥ ಕಾಯಿಗಳು ಬರ್ತವೆ, ನೋಡ್ಬೋದು. ಯಾವ ಆಕಾರದಲ್ಲಿವೆ, ಹಲಸಿನ ಹಣ್ಣು ಗಾತ್ರದಲ್ಲಿ ನೋಡೋಕ್ಕೆ ಈ ಕಾಯಿಗಳು ಸಿಗ್ತವೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇದನ್ನ ಏನಾದ್ರೂ ಉಪಯೋಗಕ್ಕೆ ತಗೊಳ್ತಾರ ಇಲ್ಲಿ ಈ ಭಾಗದ ಜನ? ಇದು ಏನಂತ ಗೊತ್ತಾ ಸರ್? ಇಲ್ಲ ಸರ್, ಇದನ್ನ ಯಾರು ಬಳಸ್ತಾ ಇಲ್ಲ ನಮ್ಗೆ ಗೊತ್ತಿರೋ ಮಟ್ಟಿಗೆ, ಅಂದ್ರೆ ಅಥವಾ ನಾವು ನೋಡಿರೋ ಮಟ್ಟಿಗೆ ಯಾರಿಗೂ ಗೊತ್ತಿಲ್ಲ ಇದ್ರ ಬಳಕೆ ಹೆಂಗಂತ. ಬಹುಶಃ ಇದು ಹಾಗೆ ಸ್ವಲ್ಪ ಕಾಡಲ್ಲಿ ಬೆಳಿತಾರಲ್ಲ ಆತರ ಒಂದು ಇರೋ ಮರ. ಇದನ್ನ ಯಾವ ಪ್ರಾಣಿ ಪಕ್ಷಿಗಳು ತಿನ್ನೋದಕ್ಕೆ ಅಷ್ಟು ಸುಲಭ ಇಲ್ಲ, ಯಾಕಂದ್ರೆ ತುಂಬಾ ಗಟ್ಟಿ ಇದೆ ಸರ್. ಇದು ನೀವು ಮುರಿದ್ರು ಅಷ್ಟು ಸುಲಭ ಒಡೆಯಂಗಿಲ್ಲ. ಇದ್ರೊಳಗಿರೋ ಯಾವ ಪದಾರ್ಥ ತಿನ್ನೋದಕ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅದ್ರ ಹೊರತಾಗಿ ಇದು ಮರ ತುಂಬಾ ಸೊಗಸಾಗಿದೆ, ವರ್ಷ ಪೂರ್ತಿ ಹಸಿರಾಗಿರ್ತೈತಿ, ಒಳ್ಳೆ ನೆರಳು ಕೊಡುತ್ತೆ, ನೋಡೋದಕ್ಕೂ ಚಂದಾಗೈತಿ. ಇಷ್ಟು ಲಾಭ ಇರ್ಬೋದು. ಇತರೆ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಇದ್ದವರು ಹೆಚ್ಚಿನ ಮಾಹಿತಿ ಕೊಟ್ರೆ ಗೊತ್ತಾಗ್ಬೋದು ಸರ್. ಫ್ರೆಂಡ್ಸ್, ಇದು ಯಾವ ಗಿಡ ಮತ್ತು ಇದರಿಂದ ಏನಾದ್ರೂ ಉಪಯೋಗ ಇದೆಯಾ? ಮಾಹಿತಿ ಇದ್ದವರು ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ನಮಸ್ಕಾರ.